ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಹಳ್ಳಿಯ ಸೊಗಡಿನ ಜೀವನದ ಬಗ್ಗೆ, ನಾವು ಅನುಭವಿಸಿರ್ತಕ್ಕಂಥ ಜೀವನದ ಬಗ್ಗೆನೇ ನಾನು ಇವತ್ತು ಮಾತಾಡ್ತಾ ಇದ್ದೇನೆ. ಯಾಕಂದ್ರೆ ನಾವು ಹುಟ್ಟಿ ಬೆಳೆದದ್ದು ಕೂಡ ಹಳ್ಳಿನಲ್ಲಿ. ಹಳ್ಳಿ ಅಂದರೆ ಈಗಿನ ಗತಿ. ಆವಾಗ ಹಳ್ಳಿಗಳು ಕೂಡ ಈಗ ಸಂಪದ್ಭರಿತವಾಗಿವೆ ಹಾಗೂ ಸಾಕಷ್ಟು RCC ಅಂದರೆ ಕಾಂಕ್ರೀಟ್ ಕಟ್ಟಡಗಳಿಂದ ತುಂಬಿರ್ತಕ್ಕಂಥ ಗ್ರಾಮಗಳಾಗಿವೆ. ಆದರೆ ನಾವು ಚಿಕ್ಕವರಿದ್ದಾಗ ಆ ಒಂದು ಗ್ರಾಮಗಳಲ್ಲಿ ಮಣ್ಣಿನ ಮನೆಗಳು, ಹಂಚಿನ ಮನೆಗಳು ಕೂಡ ಇಲ್ಲ, ಮಣ್ಣಿನ ಮನೆಗಳು ಮಣ್ಣಿನ ಮನೆಯಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನರು ಕೂಡ ಒಂದು ಮಣ್ಣಿನ ವಾಸನೆಯಲ್ಲಿ ಬೆಳೆದು ಬಂದಿರತಕ್ಕಂಥ ಜನರಾಗಿದ್ದರು. ಯಾಕಂದರೆ ಅವರಿಗೆ ಮತ್ತೇನು ಗೊತ್ತಿರಲಿಲ್ಲ. ತಾವಾಯಿತು, ತಮ್ಮ ಭೂಮಿಯಲ್ಲಿ ಕೆಲಸವಾಯಿತು ಹಾಗೂ ಅವರ ಮನೆ ಆಯಿತು. ಮತ್ತು ಊರಿನಲ್ಲಿ ಆವಾಗ ಚಹಾ ಅಂಗಡಿಗಳು ಕೂಡ ಇರ್ತಿದ್ದಿಲ್ಲ. ಈಗ ನೋಡಿದರೆ ಎಲ್ಲಿ ನೋಡಿದರಲ್ಲಿಯೂ ಕೂಡ ಹೋಟೆಲ್ಗಳು ಹಾಗೂ ಇನ್ನೂ ಹಲವಾರು ತಿಂಡಿ ತಿನಿಸುಗಳ ದಾಸ್ತಾನನ್ನು ಮಡಗಿರ್ತಕ್ಕಂಥ ಮಳಿಗೆಗಳು ಕೂಡ ಕಾಣಿಸಿರ್ತವೆ. ಆದರೆ ಆವಾಗ ಹಳ್ಳಿಯ ಜೀವನ ಅಂತಂದರೆ ಮನೆಯಲ್ಲಿ ಮಾಡಿದ ರೊಟ್ಟಿ, ನುಚ್ಚು ಹಾಗೂ ಅಂಬಲಿ ಇವೇ ಅವರ ಒಂದು ಆಹಾರದ ಪದ್ಧತಿಯಾಗಿತ್ತು. ಜೊತೆಗೆ ಸಾಕಷ್ಟು ಹೈನುಗಾರಿಕೆಯೂ ಕೂಡ ಇತ್ತು. ಯಾಕಂದರೆ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಕುರಿ, ಆಕಳು, ಎಮ್ಮೆ ಹೀಗೆ ಹಲವಾರು ಹೈನುಗಾರಿಕೆಯಲ್ಲಿ ಜನರು ತೊಡಗಿಸಿಕೊಂಡಿದ್ದರು. ಸಾಕಷ್ಟು ಪ್ರಮಾಣದಲ್ಲಿ ಹಾಲು, ಬೆಣ್ಣೆ, ತುಪ್ಪ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಸಿಗ್ತಿತ್ತು. ಹೀಗಿರುವಾಗ ಆ ಒಂದು ಜೀವನ ಈಗ ನಾವು ನೆನಪು ಮಾಡಿಕೊಂಡ್ರೆ ಮೊದಲಿನ ಜೀವನವೇ ನಮಗೆ ಎಷ್ಟೊಂದು ಸುಂದರವಾಗಿತ್ತು. ಆ ಸುಂದರ ಕ್ಷಣಗಳನ್ನು ಈಗ ನಾವು ಮೆಲುಕು ಹಾಕುವಾಗ ಏನೋ ನಮ್ಮ ಜೀವನದ ಬಾಲ್ಯದ ನೆನಪುಗಳನ್ನು ಮತ್ತೆ ನಮಗೆ ಮರುಕಳಿಸೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕಂದರೆ ನಮ್ಮನ್ನು ಹೆತ್ತವರು, ಆದರೆ ನಾವೇ ಇಂಥ ಒಂದು ಸಮೃದ್ಧವಾದ ಜೀವನವನ್ನು ನೋಡಿದವರು, ನಮ್ಮನ್ನು ಹೆತ್ತವರು ಕೂಡ ಯಾವ ರೀತಿ ಬದುಕಿರಬಹುದು ಅನ್ನುವಂಥ ಕಲ್ಪನೆಯೂ ಕೂಡ ಊಹಿಸಲಿಕ್ಕೂ ಕೂಡ ಅಸಾಧ್ಯವಾದಂಥ ಮಾತು. ಹೀಗಿರುವಾಗ ಯಾವತ್ತೂ ಕೂಡ ಈ ಮಣ್ಣಿನ ಋಣವನ್ನು, ಹೆತ್ತ ತಂದೆ ತಾಯಿಯ ಋಣವನ್ನು ನಾವು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಈಗಿನ ಸಂದರ್ಭದಲ್ಲಿ ತಂದೆ ತಾಯಿಗಳನ್ನು ಯಾವ ವ್ಯಕ್ತಿ ತಮ್ಮ ಜೀವನದಲ್ಲಿ ಆರಾಧಿಸ್ತಾನೆ, ಪೂಜಿಸ್ತಾನೆ, ಅವರನ್ನು ಜೋಪಾನ ಮಾಡ್ತಾನೆ, ಆ ವ್ಯಕ್ತಿಗೆ ಯಾವತ್ತೂ ಕೂಡ ಎಂದೂ ಕೂಡ ಅವನಿಗೆ ಯಾವುದಕ್ಕೂ ಕೂಡ ಬರ ಇಲ್ಲ. ಅವನು ತನ್ನ ಜೀವನದಲ್ಲಿ ಸಾಧನೆ ಮಾಡಿದ್ದಾನೆ ಅಂತಲೇ ನಾವು ಭಾವಿಸ್ಬೋದು. ಹೀಗಿರುವಾಗ ಆಗಿನ ದಿನಮಾನಕ್ಕೂ ಮತ್ತು ಈಗಿನ ದಿನಮಾನಕ್ಕೂ ನಾವು ತುಲನೆಯನ್ನು ಮಾಡಿ ನೋಡಿದಾಗ ಈಗಿನ ಜೀವನ ಯಾಂತ್ರಿಕ ಜೀವನ, ಈಗಿನ ಜೀವನ ಸಂತಸದ ಜೀವನ, ಈಗಿನ ಜೀವನ ಯಾವುದೇ ಪರಿಶ್ರಮವಿಲ್ಲದೇ ಸಂಪಾದನೆ ಮಾಡುವಂಥ ಜೀವನ ಅನ್ನುವಂಥ ಕಲ್ಪನೆ ನನ್ನದು. ಹೀಗಿರುವಾಗ ಆವಾಗ ₹1 ಕೂಡ ನಾವು ನೋಡಬೇಕಾದ್ರೆ ತಂದೆ ತಾಯಿಗಳನ್ನೇ ಪಡಿಬೇಕು. ಯಾಕಂದರೆ ಆವಾಗ ಸುಮಾರು 1 ಅಥವಾ 2 ರೂಪಾಯಿಗಳನ್ನು ತೆಗೆದುಕೊಂಡು ಸಂತೆಗೆ ಹೋದರೆ ಇಡೀ ಒಂದು ವಾರಕ್ಕೆ ಆಗುವಷ್ಟು ಸಂತೆಯನ್ನು ತಂದು, ಅಂದರೆ ಕಾಯಿಪಲ್ಯ ಆಯಿತು, ತಿಂಡಿ ತಿನಿಸುಗಳನ್ನು ಆಯಿತು ತಂದು ವಾರ ಅಂದರೆ ಒಂದು ವಾರದ ಪೂರ್ತಿ ಅವರು ತಮ್ಮ ಜೀವನವನ್ನು ನಡೆಸ್ತಿದ್ರು. ಹೀಗಿರುವಾಗ ಆ ಜೀವನದ ಒಂದು ಪರಿಕ್ರಮವೇ ಬೇರೆ, ಈಗಿನ ಪರಿಕ್ರಮವೇ ಬೇರೆ. ಈಗ ₹1000 ತೆಗೆದುಕೊಂಡು ಹೋದರೂ ಕೂಡ ಏನು ಬರಲಾರದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವುದು ಕೂಡ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯ. ಇನ್ನು ಶಾಲಾ ದಿನಗಳಲ್ಲೂ ನಾವು ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ದಿನಗಳು ಒಂದು ಸುವರ್ಣ ಯುಗವೆಂದೇ ನಾನು ಭಾವಿಸ್ತೀನಿ. ಯಾಕಂದರೆ ಆಗಿನ ಕಾಲದಲ್ಲಿ ಅಂದರೆ ಈಗಲೂ ಕೂಡ ಶಿಕ್ಷಕರು ಆಗಲೂ ಕೂಡ ಶಿಕ್ಷಕರೇ. ಅವರು ತಮ್ಮ ಜೀವನದ ಪರಿಪಾಠವನ್ನು ಮಕ್ಕಳ ಜೊತೆಗೆ ಕಳೀತಿರ್ತಾರೆ. ಯಾಕಂದರೆ ಆಗಿನ ಶಿಕ್ಷಕರನ್ನು ನಾನು ನೆನಪು ಮಾಡಿಕೊಳ್ಳಲೇಬೇಕು. ಅವರಲ್ಲಿ BS ಕತ್ತಿ ಗುರುಗಳು, ಚಿಲಕಂಡಿ ಗುರುಗಳು, ಮಲ್ಲಪ್ಪ ಚಿಲಕಂಡಿ ಗುರುಗಳು ಹಾಗೂ ಹುಚ್ಚರಡ್ಡಿ ಗುರುಗಳು, ಆಮೇಲೆ ಭಜಂತ್ರಿ ಗುರುಗಳು, ಹೊನ್ನಬಿಂದಿಗೆ ಗುರುಗಳು, ಹರಳಿ ಗುರುಗಳು, ಇನ್ನೂ ಹಲವಾರು ಜನ ಗುರುಗಳನ್ನು ನಾನು ನೆನಪು ಮಾಡಿಕೊಳ್ಳಲೇಬೇಕು. ಯಾಕಂದರೆ ಇವರೆಲ್ಲರೂ ಕೂಡ ನನ್ನ ಜೀವನದ ದಿಕ್ಕನ್ನೇ ಬದಲಿಸಿರ್ತಕ್ಕಂಥ ರೂವಾರಿಗಳು. ಹೀಗಿರುವಾಗ ಈ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ, ಇವರ ಸಾಮೀಪ್ಯದಲ್ಲಿ, ಇವರ ಒಂದು ನೆರಳಿನಲ್ಲಿ ಬೆಳೆದಂಥವರು ನಾವು. ಇವರು ಹಾಕಿಕೊಟ್ಟಂಥ ಮಾರ್ಗವನ್ನು ಇವತ್ತಲೂ ಕೂಡ ನಾನು ನೆನಪು ಮಾಡಿಕೊಳ್ತಾನೇ ಇರ್ತೀನಿ. ಯಾಕಂದರೆ ನಾನು ಊರಿಗೆ ಹೋದಾಗ ಈಗ ನಮಗೆ ಕಾಣಸಿಗೋರು ಮಾತ್ರ ಚಿಲಕಂಡಿ ಗುರುಗಳು. ಪ್ರತಿ ಸಲ ಹೋದಾಗ ಕೂಡ ನಾನು ಅವರ ಮನೆಗೆ ಹೋಗಿ ಅವರ ಪಾದವನ್ನು ಸ್ಪರ್ಶ ಮಾಡಿಕೆ. ಹೀಗಿರುವಾಗ ಅವರು ಹಾಕಿಕೊಟ್ಟಂಥ ಮಾರ್ಗ, ಅವರು ಕಲಿಸಿದಂಥ ವಿದ್ಯೆ ಇವತ್ತು ನಮ್ಮ ಬಾಳಿಗೆ ಒಂದು ಬುದ್ಧಿಯಾಗಿದೆ ಅಂತಲೇ ನಾನು ತಿಳ್ಕೊಂಡಿದ್ದೇನೆ. ಇಂಥ
ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಯಾವತ್ತೂ ಕೂಡ ನಮಗೆ ಕಲಿಸಿದ ಗುರುವನ್ನು ಹೆತ್ತ ತಂದೆ ತಾಯಿಗಳನ್ನು ಕೂಡ ನಾವು ಯಾವತ್ತೂ ಕೂಡ ಮರೆಯಬಾರ್ದು. ನಾವು ಮರೆತರೆ ನಮ್ಮನ್ನು ನಾವು ಮರೆತಂತೆ ಅನ್ನುವಂಥ ಭಾವನೆ ನನ್ನದು. ಆಮೇಲೆ ನನ್ನ ಸಹಪಾಠಿಗಳು ಕೂಡ ಅಷ್ಟೇ. ನನ್ನ ಸಹಪಾಠಿಗಳ ಒಬ್ಬರು ಇಬ್ಬರು ಸಾಕಷ್ಟು ಜನ ನನ್ನ ಸಹಪಾಠಿಗಳು ಯರನ್ನ ಪಟ್ಟಣಶೆಟ್ಟಿ ಅವರು, ಚಂದ್ರಶೇಖರ್ ಹಿರೇಮಠ ಅವರು, ಹಾಗೂ ಸೋಮರೆಡ್ಡಿ ಹೊಂಗಲ್ ಅವರು, ಸಿದ್ಧಲಿಂಗಪ್ಪ ಹಡಪದವರು, ಈರಣ್ಣ ಪಟ್ಟಣಶೆಟ್ಟಿಯವರು, ಆನಂದ್ ಪಟ್ಟಣಶೆಟ್ಟಿಯವರು, ಆನಂದ್ ಮಹಾದೇವ್ ಮಡಿವಾಳರವರು, ಹೀಗೆ ಹಲವಾರು ಜನ ನನ್ನ ಆತ್ಮೀಯ ಸ್ನೇಹಿತರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ಳಲೇಬೇಕು. ನಾನು ಊರಿಗೆ ಹೋದಾಗ ಇವರೆಲ್ಲರನ್ನು ಭೇಟಿ ಮಾಡಿ ಅವರ ಜೊತೆಗೆ ಕಾಲ ಕಳೆದು ಹರಟೆ ಹೊಡೆದು ಬರುವುದು ವಾಡಿಕೆ. ಹೀಗಿರುವಾಗ ಆಗಿನ ಒಂದು ಸಂದರ್ಭವನ್ನು ಮೆಲುಕು ಹಾಕ್ತಾ ಪ್ರತಿಯೊಬ್ಬರು ಕೂಡ ನಾವು ನಮ್ಮ ಬಾಲ್ಯದ ದಿನಗಳನ್ನು, ನಮ್ಮ ಶಾಲೆಯ ದಿನಗಳನ್ನು, ನಮಗೆ ಕಲಿಸಿದ ವಿದ್ಯಾಭ್ಯಾಸ ಮಾಡಿಸಿದಂಥ ಗುರುಗಳ ನೆನಪುಗಳನ್ನು ನಾನು ಹಾಗೂ ನನ್ನ ಸ್ನೇಹಿತರೆಲ್ಲರೂ ಕೂಡ ಮಾತಾಡ್ಕೊಳ್ತಾ ನಮ್ಮ ಬಾಲ್ಯದ ದಿನಗಳನ್ನು ನೆನಪು ಮಾಡಿಕೊಳ್ತಾ ಇರೋದು ವಾಡಿಕೆ. ಹೀಗಿರುವಾಗ ಆಗ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಈಗಿನಂತೆ ಮೃಷ್ಟಾನ್ನ ಭೋಜನ ಇಲ್ಲ ಅಂತಂದರೂ ಕೂಡ ಆಗ ಇರ್ತಕ್ಕಂಥ ಆಹಾರ ಈಗ ನಾವು ನೆನಪು ಮಾಡಿಕೊಳ್ಳಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಪ್ರತಿಯೊಬ್ಬರ ಮನೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮೊಸರು, ಬೆಣ್ಣೆ, ತುಪ್ಪ, ಹಾಲು ಹಾಗೂ ಬೆಲ್ಲ, ಜೊತೆಗೆ ಜೋಳದ ನುಚ್ಚು ಆ ಜೋಳದ ನುಚ್ಚು ಜೊತೆಗೆ ಹುಳಿ ಪಲ್ಯ ಅಂದ್ರೆ ಅದರ ಸ್ವಾದವೇ ಬೇರೆ ಅಂಥ ಒಂದು ಹುಳಿ ಪಲ್ಯನೇ ರೊಟ್ಟಿಯಲ್ಲಿ ತಿನ್ನಬೇಕಾದ್ರೂ ಹುಳಿ ಪಲ್ಯನೇ, ನುಚ್ಚಿನಲ್ಲಿ ಉಣ್ಬೇಕಾದ್ರೂ ಹುಳಿ ಪಲ್ಯನೇ. ಆಮೇಲೆ ಹುಳಿ ಪಲ್ಯ ಆದಮೇಲೆ ಸಾಟಿನ ತುಂಬ ಹಾಲು ಮತ್ತು ಬೆಲ್ಲ, ಅದರಲ್ಲಿ ನುಚ್ಚನ್ನು ಕಲಿಸಿಕೊಂಡು ಹೊಡೆದ್ರೆ ಆ ಒಂದು ಸಂತಸದ ದಿನಗಳು ನಿಜಕ್ಕೂ ಕೂಡ ಅಪೂರ್ವ ಮತ್ತು ಅನುಪಮ ಅನ್ನುವಂಥ ಭಾವನೆ ನನ್ನದು. ಹೀಗಿರುವಾಗ ಅಂಥ ಬಾಲ್ಯದ ದಿನಗಳನ್ನು, ಬಾಲ್ಯದ ಗೆಳೆಯರನ್ನು, ಬಾಲ್ಯದಲ್ಲಿ ನಮ್ಮನ್ನು ಎತ್ತಿ ಆಡಿಸಿದ ತಂದೆ ತಾಯಿಗಳನ್ನು, ಜೊತೆಗೆ ನಮಗೆ ವಿದ್ಯಾಭ್ಯಾಸ ನೀಡಿದ ನಮ್ಮ ಎಲ್ಲ ಶಿಕ್ಷಕ ವೃಂದದವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ಇದ್ದೀನಿ. ಅವರೆಲ್ಲರಿಗೂ ಕೂಡ ನಾನು ಸದಾಕಾಲ ಚಿರಋಣಿಯಾಗಿರ್ತೀನಿ. ಒಂದು ನೆನಪನ್ನು ಇವತ್ತಿನ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ನಾನು ಸುಮಾರು 4ನೇ ತರಗತಿಯಲ್ಲಿ ಓದ್ತಾ ಇರುವಾಗ ನಮ್ಮ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಾನು ಒಂದು ಜಲಬಾಧೆ ತೀರಿಸಿಕೊಳ್ಳಲಿಕ್ಕೆ ಹೊರಗೆ ಬಂದಾಗ ನಾನು ಹೊರಗೆ ಬರುವುದಷ್ಟೇ, ಗೇಟ್ ದಾಟಿ ಹೊರಗೆ ಬರುವುದಷ್ಟೇ ಸಾಕು, ಅಲ್ಲಿಂದ ಸುಮಾರು ಒಂದು 8-10 ಅಡಿ ಅಂತರದಲ್ಲಿ ದೊಡ್ಡದಾದಂಥ ಒಂದು ನಾಗರ ಹಾವು ಮೈ ಮೇಲೆ ಕೂದಲನ್ನು ಬಿಟ್ಟಿತ್ತು. ಬುಸ್ 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 ಅಂತ ಬರ್ತಾಯಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಅದನ್ನು ನೋಡಿ ನಾನು ಹಾರಿ ಹಾಗೇ ನಿಂತು ಬಿಟ್ಟೆ. ಅದು ತನ್ನ ಪಾಡಿಗೆ ತಾನು ಹೋಗಿಬಿಡ್ತು. ಅಲ್ಲಿ ನೋಡಿದಾಗ ಯಾಕೋ ಇಲ್ಯಾಕೆ ನಿಂತು ಲೇಟ್ ಆಯ್ತು, ಯಾಕೆ ಒಳಗೆ ಬರಲಿಲ್ಲ ಅಂಥೇಳಿ ವಿ.ಸಿ. ಪಟ್ಟಣಶೆಟ್ಟಿ ಗುರುಗಳು ಹಾಗೂ ಅನ್ನಿಗೇರಿ ಗುರುಗಳು ಬಂದು ಕೇಳಿದಾಗ, ಇಲ್ಲ ಸರ್, ಇಲ್ಲಿ ದೊಡ್ಡ ಪ್ರಮಾಣದ ನಾಗರ ಹಾವು ಬಂದಿತ್ತು, ಅದು ದೊಡ್ಡ ಪ್ರಮಾಣದಲ್ಲಿತ್ತು, ಅದರ ಮೇಲೆ ಕೂದಲುಗಳು ಬೆಳೆದಿದ್ದು, ಹೀಗಾಗಿ ನಾನು ಹೆದರಿದೆ ಅಂತೇಳಿ ನನ್ನ ಕಣ್ಣಲ್ಲಿ ನೀರು ಬರ್ತಾಯಿದ್ದು. ಆ ಸಂದರ್ಭದಲ್ಲಿ ಇಲ್ಲಪ್ಪ ಏನಾಗೋದಿಲ್ಲ ಬಾ ಅಂತೇಳಿ ಒಳಗೆ ಕರ್ಕೊಂಡು ಹೋದರು. ಆಮೇಲೆ ಶಾಲೆ ಬಿಟ್ಟ ನಂತರ ನಮ್ಮ ಮನೆಗೆ ಬಂದ ನಮ್ಮ ತಂದೆ ತಾಯಿಗಳಿಗೆ ಹೇಳಿ, ಇಲ್ಲ ಇವನು ಹಾವು ನೋಡಿದಾನೆ ಪಾಪ, ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ಕಬ್ಬಿಣ ಇದ್ರೆ ಕಾಶಿ ಅವಾಗ ನೀರು ಕುಡಿಸ್ರಿ ಅಂತ ಹೇಳಿದರು. ಅಂಥ ಶ್ರೇಷ್ಠ ಶಿಕ್ಷಕರನ್ನು ನಾವು ನೆನಪು ಮಾಡಿಕೊಳ್ಳೋದು ಕೂಡ ಈಗಿನ ಸಂದರ್ಭದಲ್ಲಿ ನನ್ನ ಪುಣ್ಯ ಅಂಥೇಳಿ ನಾನು ಭಾವಿಸ್ತೀನಿ. ಅವರು ಯಾರೂ ಕೂಡ ಈಗ ನಮ್ಮ ನಡುವೆ ಇಲ್ಲ. ಆದರೂ ಕೂಡ ಅವರು ನಮಗೆ ವಿದ್ಯಾಭ್ಯಾಸ ಮಾಡಿದ ಅನುಭವ, ಅವರ ಕೈಯಲ್ಲಿ ನಾವು ಕಲಿತಂಥ ಒಂದು ಶ್ರೇಷ್ಠ ವಿದ್ಯೆಯನ್ನು ಕೂಡ ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಗುರುವನ್ನು ಯಾರೂ ಕೂಡ ಎಂದೂ ಮರೆಯಬಾರ್ದು. ಯಾಕಂದರೆ ಅವರು ನಿಜವಾಗಿ ಕೂಡ ಗುರು ಇಲ್ಲದಿದ್ದರೆ ನಾವು ಏನು ಮಾಡ್ತಾಯಿದ್ದೀವಿ, ನಮ್ಮನ್ನು ಯಾರು ಕೇಳ್ತಾ ಇದ್ದರು, ಇವತ್ತೇನಾದರೂ ನಮ್ಮ ಅನ್ನವನ್ನು ನಾವು ತಿನ್ನುತ್ತಾ ಇದ್ದರೆ, ನಮ್ಮ ಜೀವನವನ್ನು ರೂಪಿಸ್ಕೊಳ್ತಾ ಇದ್ದರೆ ಅದಕ್ಕೆ ಗುರುವಿನ ಒಂದು ಪಾತ್ರ ಹಾಗೂ ತಂದೆ ತಾಯಿಗಳ ಒಂದು ಪರಿಶ್ರಮ ಕಾರಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿ ಮುಗಿಸೋದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YTಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಈ ಸಂಚಿಕೆಗಳು ನಿಮಗೆ ಏನು ಅನಿಸಿದು ಅನ್ನುವಂಥ ಒಂದು ನಿಮ್ಮ ಭಾವನೆಗಳನ್ನು ಕನ್ನಡಿಗ ಚಾನಲ್ YTಗೆ ನಿಮ್ಮ ಕಮೆಂಟ್ ಮುಖಾಂತರ ನನಗೆ ತಿಳಿಸ್ರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ನಿಮ್ಮ ಕನ್ನಡಿಗ ಚಾನಲ್ YTಯ ಸಂಚಿಕೆಗಳನ್ನು ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬಂಧುಗಳಿಗೆ, ಬಾಂಧವರಿಗೆ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇರ್ತೀರಾ ಅನ್ನುವಂಥ ಒಂದು ಸದುದ್ದೇಶದ
ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.